ಮೂಡಬಿದ್ರೆ ಧರ್ಮಸ್ಥಳಕ್ಕೆ ಸಾಗುವ ರಾಜ್ಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ದೊಡ್ಡ ಹೊಂಡಗಳು ಸೃಷ್ಟಿಯಾಗಿದ್ದು ಇದರಿಂದಾಗಿ ಜೀವ ಉಳಿಸಿಕೊಳ್ಳಲು ಚಾಲಕರು ವಾಹನಗಳನ್ನು ಹೊಂಡಕ್ಕೆ ಬೀಳದಂತೆ ಹರಸಾಹಸ ಮಾಡಿಕೊಂಡು ವಾಹನಗಳನ್ನು ಚಲಾಯಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಮೂಡಬಿದ್ರೆಯಿಂದ ಧರ್ಮಸ್ಥಳಕ್ಕೆ ಸಾಗುವ ದಾರಿಯಲ್ಲಿ ಶ್ರೀ ಮಹಾವೀರ ಕಾಲೇಜು, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು, ನ್ಯೂ ವೈಬ್ರೆಂಟ್ ಕಾಲೇಜು ಹಾಗೂ ಬೇಣೂರಿನಲ್ಲಿ ಐಟಿಐ ಕಾಲೇಜುಗಳಿದ್ದು ಈ ಸಂಸ್ಥೆಗಳಿಗೆ ಮೂಡಬಿದ್ರೆ ಕಡೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು, ಉಪನ್ಯಾಸಕರು, ಟೀಚರ್ಸ್ಗಳು ಕಾಲೇಜಿನ ಅಥವಾ ಖಾಸಗಿ ಬಸ್ಗಳಲ್ಲೂ ಅಥವಾ ತಮ್ಮ ದ್ವಿಚಕ್ರ ವಾಹನಗಳಲ್ಲಿಯೂ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗಿದ್ದು ಆಗ ಈ ಹೊಂಡ ಬಿದ್ದಿರುವ ರಸ್ತೆಯಲ್ಲಿ ಜೀವಭಯದಿಂದ ಸಾಗಬೇಕಾಗಿದೆ. ಹೆಲ್ಮೆಟ್ಗಳನ್ನು ಧರಿಸದೆ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಅತಿ ವೇಗದಿಂದ ಸಾಗುವ ವಿದ್ಯಾರ್ಥಿಗಳು ಕಾಲೇಜಿಗೆ ಅಥವಾ ಆಫೀಸ್ಗಳಿಗೆ ತಡವಾಗುತ್ತದೆ, ಬೇಗ ತಲುಪಬೇಕೆಂದು ಅವಸರದಲ್ಲಿ ಸ್ಕೂಟಿಯಲ್ಲಿ ಓಡಾಡುವ ಯುವತಿಯರು ಮತ್ತು ಮಹಿಳಾ ಮಣಿಗಳು ಈ ಮರಣಗುಂಡಿಗಳಿರುವ ರಸ್ತೆಯಲ್ಲಿ ಜೀವಭಯದಿಂದಲೇ ಹೋಗುತ್ತಿದ್ದಾರೆ. ಕೆಲವು ಕಡೆಯ ತಿರುವಿನ ರಸ್ತೆಗಳಲ್ಲಿ ಮಧ್ಯ ರಸ್ತೆಯಲ್ಲಿ ಹೊಂಡಗಳು ಆವರಿಸಿಕೊಂಡಿದ್ದು ಇದರಿಂದ ಬಲಭಾಗದಿಂದ ವಾಹನಗಳು ದಾಟುವಾಗ ಎದುರಿನಿಂದ ಬರುವ ವಾಹನಗಳಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಹಲವು ವಾಹನಗಳು ಡಿಕ್ಕಿಯಾಗುವುದರಲ್ಲಿ ಸ್ವಲ್ಪದಲ್ಲೇ ತಪ್ಪಿಸಿಕೊಂಡಿವೆ. ಹೊಂಡಗಳಾಗಿ ಮರಣಕ್ಕೆ ಆಹ್ವಾನ ನೀಡುತ್ತಿರುವ ರಾಷ್ಟ್ರೀಯ ಹಾಗೂ ಲೋಕೋಪಯೋಗಿ ರಸ್ತೆಗಳನ್ನು ಮುಚ್ಚಿ ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಪ್ರಾಣಾಪಾಯವಿಲ್ಲದೆ ರಸ್ತೆಯಲ್ಲಿ ಸಂಚರಿಸುವಂತೆ ಮಾಡಲು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇದಕ್ಕೆ ಜನಪ್ರತಿನಿಧಿಗಳು ಕೂಡ ಸರ್ಕಾರವನ್ನು ಒತ್ತಾಯಿಸುವ ಅಗತ್ಯತೆ ಇದೆ. ನಮಸ್ಕಾರ, ನಾನು ಅಕ್ಷಯ್ ಜೈನ್ ಅಂತ ಮೂಡಬಿದ್ರೆಯಿಂದ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮುಲ್ಕಿ ಮೂಡಬಿದ್ರೆ ಬೆಳ್ತಂಗಡಿ ರೋಡಿನ ಬಗ್ಗೆ ನಾನು ಮತ್ತು ನಮ್ಮ ತಂಡದವರು ತುಂಬ ಇದರ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. SS70 ಅಂತ ಏನು ಕರಿತೇವೆ ಈ ರೋಡನ್ನು, ಇದರಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಸಹ 2019ರಿಂದ ಈಗಿನವರೆಗೆ ಸಹ ನಾವು ಅದರ ಬಗ್ಗೆ ತುಂಬ ಲೋಪದೋಷಗಳ ಬಗ್ಗೆ ಡಿಪಾರ್ಟ್ಮೆಂಟ್ಗೆ ಆಯಾಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಆದರೆ ಅಂಥದ್ದೇನು ದೊಡ್ಡ ಚೇಂಜಸ್ಗಳನ್ನೇನು ಅವರು ಮಾಡಲಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ನಾನು ಅವರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಈ ವಿಷಯದಲ್ಲಿ. ಯಾಕೆ ಹೇಳಿದರೆ ಅದರಲ್ಲಿ ಟೆಕ್ನಿಕಲಿಯ ವಿಷಯಗಳು ತುಂಬ ಇದೆ. ಯಾಕೆ ಹೇಳಿದರೆ ನಾನು ಅದನ್ನು ಪೂರ್ತಿಯಾಗಿ ಗಮನಿಸಿರೋದ್ರಿಂದ ನನಗೆ ಅದರ ವಿಷಯಗಳೆಲ್ಲ ಗೊತ್ತಿದೆ. ಎಲ್ಲ ಗೊತ್ತಿಲ್ಲದಿದ್ರೂ ಸಹ ಅದು ಯಾಕೆ ಹಾಗೆ ಆಗ್ತಾ ಉಂಟು ಅಂತ ನಮಗೆ ಅದರ ವಿಷಯಗಳೆಲ್ಲ ಗೊತ್ತಿದೆ. ಆದರೂ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ 2019ರಿಂದನೇ ತಗೊಳ್ಳುವ, 2019ರಿಂದ ಈಗಿನವರೆಗೆ ನಮ್ಮ ಜನಸಂಖ್ಯೆಗಳು ಜಾಸ್ತಿ ಆಗಿದೆ, ನಮ್ಮ ವೆಹಿಕಲ್ನ ಸಂಖ್ಯೆಗಳು ಜಾಸ್ತಿ ಆಗಿದೆ. ಹೀಗಾಗಿರುವಾಗ ಡೆವಲಪ್ಮೆಂಟ್ಸ್ ಆಗ್ತಾ ಉಂಟು. ಇದರ ಸೈಡಲ್ಲಿ ಡೆವಲಪ್ಮೆಂಟ್ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಎಲ್ಲೆಲ್ಲ ಖಾಲಿ ಜಾಗಗಳಿತ್ತು ರೋಡ್ ಸೈಡಿನ ಪಕ್ಕದಲ್ಲಿ ಅಲ್ಲೆಲ್ಲ ಈಗ ದೊಡ್ಡ ಬಿಲ್ಡಿಂಗ್ಗಳು ಬರುವ ಪರಿಸ್ಥಿತಿ ಬಂದಿದೆ. ಅಲ್ಲಲ್ಲಿ ಮನೆಗಳು ನಿರ್ಮಾಣ ಆಗುವಂಥ ಪರಿಸ್ಥಿತಿಗಳು ಬಂದಿದೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬಿಲ್ಡಿಂಗ್ಗಳು ಬರುವಾಗ, ಕಾಂಪ್ಲೆಕ್ಸ್ಗಳು ಬರುವಾಗ ಇದ್ದ ರೋಡನ್ನು ಅಂದರೆ ರೋಡಿನ ಪಕ್ಕದಲ್ಲಿರುವ ತೋಡುಗಳನ್ನು ಮುಚ್ಚಿ ಅವರವರ ಸೈಟ್ಗಳಿಗೆ ಹೋಗಲಿಕ್ಕೆ ಜಾಗಗಳನ್ನು ಮಾಡ್ತಾರೆ. ಒಮ್ಮೆಗೆ ಮಾಡ್ತಾರೆ ಅವರು, ಆಮೇಲೆ ಅದು ಪರ್ಮನೆಂಟ್ ಆಗಿ ಉಳಿತಾ ಉಂಟು. ಇದು ತೋಡುಗಳು ಓಪನ್ ಆಗ್ತಾ ಇಲ್ಲ, ನೀರುಗಳು ಹೋಗಲಿಕ್ಕೆ ಇದರಲ್ಲಿ ಜಾಗ ಇರುವುದಿಲ್ಲ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ತಿರುವುಗಳಲ್ಲೆಲ್ಲ ಗುಡ್ಡೆಗಳನ್ನು ಕಟ್ಟಿದ್ದಾರೆ. ಆ ಗುಡ್ಡೆಗಳಿಂದೆಲ್ಲ ಮಣ್ಣು ಜರಿದು ಆ ತೋಡುಗಳಿಗೆ ಬಿದ್ದು ಅಲ್ಲಿ ಪುನಃ ನೀರು ಹೋಗದಂತ ಸಮಸ್ಯೆಗಳಾಗಿದೆ. ಮತ್ತೆ ಎಷ್ಟೋ ವರ್ಷಗಟ್ಟಲೆಯಿಂದ ಈ ಗ್ರಾಸ್ ಕಟ್ಟಿಂಗ್ ಅಥವಾ ಏನು ಬುಷ್ ಕಟ್ಟಿಂಗ್ ಅಂತ ಇವರು ಮಾಡ್ತಾರ, ಆ ಕಸಗಳು ಸಹ ಅಷ್ಟೇ. ಆ ಗುಡ್ಡೆಗಳಿಂದೆಲ್ಲ ಮಣ್ಣು ಜರಿದು ಆ ತೋಡುಗಳಿಗೆ ಬಿದ್ದು ಅಲ್ಲಿ ಪುನಃ ನೀರು ಹೋಗದಂತ ಸಮಸ್ಯೆಗಳಾಗಿದೆ. ಮತ್ತೆ ಎಷ್ಟೋ ವರ್ಷಗಟ್ಟಲೆಯಿಂದ ಈ ಗ್ರಾಸ್ ಕಟ್ಟಿಂಗ್ ಅಥವಾ ಏನು ಬುಷ್ ಕಟ್ಟಿಂಗ್ ಅಂತ ಇವರು ಮಾಡ್ತಾರ, ಆ ಕಸಗಳು ಸಹ ಅಷ್ಟೇ. ಆ ಕಸಗಳೆಲ್ಲ ತೋಡಲ್ಲಿ ತುಂಬಿ ತೋಡ ಅಥವಾ ಟ್ರೆಂಚ್, ಮೋರಿ ಏನೇ ಹೇಳಿದ್ರೆ ಸಹ ಅದರಲ್ಲೆಲ್ಲ ತುಂಬಿಕೊಂಡೆಲ್ಲ ಫುಲ್ ಆಗಿದೆ. ಇದರಿಂದಾಗಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಮಳೆಗಾಲ ವಿಪರೀತ ಆದಾಗ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದಾಗ ಇದೆಲ್ಲ ರೋಡಿನ ಮೇಲೆ ಬಂದು ರೋಡಲ್ಲಿ ಹರಿಯುವ ಪರಿಸ್ಥಿತಿಗಳು ಬಂದಿದೆ. ಇದರಲ್ಲಿ ರೋಡ್ ಯಾವುದು, ತೋಡು ಯಾವುದು, ಮೋರಿಗಳು ಯಾವುದು ಅಂತ ನೋಡುವ ನಮಗೆ ಗೊತ್ತಾಗುದಿಲ್ಲ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar.
now at Mangalore.